ದೇವರಿಗೆ ಭಾರತ ರತ್ನ ಅನ್ನೋ ಮೆಗಾ ಅಭಿಯಾನವನ್ನ ನ್ಯೂಸ್ 18 ಕನ್ನಡ ಹಮ್ಮಿಕೊಂಡಿತ್ತು. ಜನರಿಂದ ಸಹಿ ಸಂಗ್ರಹಿಸಿದ ನಂತರ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸುವ ಕಾರ್ಯ ಕೂಡ ನಡೆಯಿತು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಸಿದ್ದಪ್ಪ ಕಾಳೋಜಿ ನೇತೃತ್ವದಲ್ಲಿ ಕನ್ನಡಿಗರ ಧ್ವನಿಯನ್ನ ಪ್ರಧಾನಿಗೆ ತಲುಪಿಸೋ ಕಾರ್ಯ ನಡೆಯಿತು. ದೇವರಿಗೆ ಭಾರತ ರತ್ನ ಅಭಿಯಾನಕ್ಕೆ ಜನ ಬೆಂಬಲ. 6 ಕೋಟಿ ಕನ್ನಡಿಗರಿಗೆ ಧ್ವನಿಯಾಯಿತು ನ್ಯೂಸ್ 18 ಕನ್ನಡ. ಶ್ರೀಗಳಿಗೆ ಭಾರತ ರತ್ನ ನ್ಯೂಸ್ 18 ಕನ್ನಡದ ಮಹಾ ಅಭಿಯಾನಕ್ಕೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಜನರು ಸ್ಪಂದಿಸಿದ್ದಾರೆ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೆ ಎಲ್ಲಾ ಕಡೆ ಇರೋ ಜನರು ಸಹಿ ಸಂಗ್ರಹ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಆಶಯ ವ್ಯಕ್ತಪಡಿಸಿದ್ದಾರೆ. ತಮ್ಮ ಆಶಯವನ್ನ ಸಹಿ ಹಾಕುವ ಮೂಲಕ ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಜಿಲ್ಲೆಗಳಲ್ಲೂ ಸಹಿ ಸಂಗ್ರಹ ಅಭಿಯಾನ. ಹರಿದು ಬಂದವು ಲಕ್ಷ ಲಕ್ಷ ಮೆಸೇಜ್ಗಳು. ವಾಟ್ಸ್ಆಪ್, ಫೇಸ್ಬುಕ್ ಮೂಲಕವೂ ಸ್ಪಂದನೆ. ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಇಡೀ ಕರ್ನಾಟಕವೇ ಕೂಗಿ ಹೇಳ್ತಿತ್ತು. ಕರ್ನಾಟಕದ ಜನರ ಕೂಗಿಗೆ ಧ್ವನಿಯಾದ ನ್ಯೂಸ್ 18 ಕನ್ನಡ 30 ಜಿಲ್ಲೆಗಳಲ್ಲೂ ಸಹಿ ಸಂಗ್ರಹ ಅಭಿಯಾನಕ್ಕೆ ಮುಂದಾಯಿತು. ಇದರ ಜೊತೆಗೆ ವಾಟ್ಸ್ಆಪ್ಗಳ ಮೂಲಕವೂ ಸಂದೇಶಗಳನ್ನು ಕಳಿಸುವ ಮೂಲಕ ದೇವರಿಗೆ ಭಾರತ ರತ್ನ ಕೊಡಿ ಅನ್ನೋ ಆಶಯ ವ್ಯಕ್ತಪಡಿಸಿದ್ರು. ಲಕ್ಷ ಲಕ್ಷ ವಾಟ್ಸ್ಆಪ್ ಮೆಸೇಜ್ಗಳು ಕರ್ನಾಟಕದ ಮೂಲೆ ಮೂಲೆಗಳಿಂದ ಹರಿದು ಬಂದಿದ್ವು. ಇದರ ಜೊತೆಗೆ ಫೇಸ್ಬುಕ್, ಟ್ವಿಟರ್ ಹೀಗೆ ಸೋಷಿಯಲ್ ಮೀಡಿಯಾಗಳಿಂದಲೂ ಜನ ಸಂದೇಶ ಕಳುಹಿಸಿದ್ರು. ಹೀಗೆ ಜನರಿಂದ ಸಂಗ್ರಹವಾದ ಸಹಿ ಮತ್ತು ಸಂದೇಶಗಳ ಮೂಲಕ ಕಳಿಸಿದ ಜನರ ಅಭಿಲಾಷೆಯನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವ ಪ್ರಯತ್ನ ಆರಂಭವಾಯಿತು. ನ್ಯೂಸ್ 18 ಕನ್ನಡದ ಸಂಪಾದಕರಾದ ಸಿದ್ದಪ್ಪ ಕಾಳೋಜಿ ಮತ್ತು ಪ್ರೊಡಕ್ಷನ್ ಹೆಡ್ ಸ್ವರೂಪ್ ಮುರುಗೋಡ್ ನೇತೃತ್ವದ ನಮ್ಮ ತಂಡ ಕೇಂದ್ರ ಸಚಿವರಾದ ಡಿ.ವಿ. ಸದಾನಂದ ಗೌಡ ಅವರನ್ನ ಭೇಟಿ ಮಾಡಿ ಪ್ರಧಾನಿ ಮೋದಿಯವರಿಗೆ ತಲುಪಿಸುವ ಪ್ರಯತ್ನ ಮಾಡಿತ್ತು. ನ್ಯೂಸ್ 18 ಕನ್ನಡದ ಮನವಿಗೆ ಸ್ಪಂದಿಸಿದ ಸಚಿವ ಡಿ.ವಿ. ಸದಾನಂದ ಗೌಡರು ದೇವರಿಗೆ ಭಾರತ ರತ್ನ ಅಭಿಯಾನವನ್ನ ಪ್ರಧಾನಿಗೆ ತಲುಪಿಸುವ ಭರವಸೆ ನೀಡಿದ್ರು. ಪರಮಪೂಜ್ಯ ಸಿದ್ಧಗಂಗಾ ಸ್ವಾಮೀಜಿಯವರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳುವಂಥದ್ದು ಇಡೀ ನಾಡಿನ ದೇಶದ ಜನರ ಕೂಗು. ಇದಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿಕೊಡುವಂಥ ಪ್ರಯತ್ನ ಕನ್ನಡದ ನ್ಯೂಸ್ ಚಾನೆಲ್ ನ್ಯೂಸ್ 18 ಇದನ್ನು ಒಂದು ಅಭಿಯಾನವಾಗಿ ಸ್ವೀಕಾರ ಮಾಡಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅಭಿಯಾನವನ್ನು ಸಾರಿ ಜನರ ಮನಸ್ಸಿನ ಭಾವನೆಗೆ ವೇಗ ಸಿಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿತು. ಪ್ರತಿಯೊಬ್ಬರೂ ಕೂಡ ಇವತ್ತು ಆ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಭಾರಿ ಸಮಯದ ಹಿಂದಿನಿಂದಲೇ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳುವಂಥ ಆ ಬೇಡಿಕೆಗೆ ಸಕಾರಾತ್ಮಕವಾದಂಥ ಸ್ಪಂದನವನ್ನು ಮಾಡಿದೆವು. ಇವತ್ತು ನ್ಯೂಸ್ 18 ಚಾನೆಲ್ನವರು ನಮ್ಮ ರಾಷ್ಟ್ರದ ಒಂದು ಅತ್ಯುನ್ನತ ಗೌರವವಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡಿಸಬೇಕು ಅಂತ ಹೇಳುವಂಥ ಅವರ ಅಭಿಯಾನದ ಪೂರ್ತಿ ವಿಚಾರಗಳನ್ನು ಸಿಡಿಯ ಜೊತೆಯಲ್ಲಿ ಮತ್ತು ಹಸ್ತಾಕ್ಷರಗಳ ಆ ಜೊತೆಯಲ್ಲಿ ಪ್ರಧಾನಿಯವರಿಗೆ ತಲುಪಿಸಬೇಕು ಅಂತ ಹೇಳಿ ನನ್ನಲ್ಲಿ ಇವತ್ತು ಬಂದಿದ್ದಾರೆ. ಖಂಡಿತವಾಗಿ ಅವರ ಈ ಒಂದು ಅಭಿಯಾನಕ್ಕೆ ಯಶಸ್ಸು ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ದೇವರಿಗೆ ಭಾರತ ರತ್ನ ಅಭಿಯಾನಕ್ಕೆ ಎಲ್ಲಾ ಜಿಲ್ಲೆಗಳಿಂದಲೂ ಸ್ಪಂದನೆ ಸಿಕ್ಕಿತ್ತು. ಸಾಗರೋಪಾದಿಯಲ್ಲಿ ಬಂದ ಜನ ಸಹಿ ಹಾಕಿದ್ರು. ಸಾಹಿತಿಗಳು, ರಾಜಕೀಯ ಕ್ಷೇತ್ರದ ಗಣ್ಯರು, ಸಿನಿಮಾ ನಟ ನಟಿಯರು ಹೀಗೆ ಪ್ರತಿಯೊಬ್ಬರು ದೇವರಿಗೆ ಭಾರತ ರತ್ನ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದ್ರು. ಇದನ್ನ ನೋಡಿ ಕೇಂದ್ರ ಸಚಿವರಿಗೆ ಆಶ್ಚರ್ಯವಾಯಿತು. ಯಾಕಂದ್ರೆ ಧರ್ಮ, ಜಾತಿ, ಪ್ರಾಂತ್ಯ, ಪಕ್ಷ ಹೀಗೆ ಯಾವ ಭೇದವೂ ಇಲ್ಲದೆ
ಕರ್ನಾಟಕದ ಜನರು ಒಕ್ಕೊರಲಿನಿಂದ ದೇವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು ಅಂತ ಬಯಸ್ತಾ ಇರೋ ಪ್ರತ್ಯಕ್ಷ ವರದಿಯನ್ನ ನೋಡಿದ ಕೇಂದ್ರ ಸಚಿವರು ಪ್ರಧಾನಿಗೆ ಈ ಮಾಹಿತಿಯನ್ನ ತಲುಪಿಸೋದಾಗಿ ಹೇಳಿದರು. ನಾನು ಇದನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಹೋಗಿ ಪ್ರಧಾನಮಂತ್ರಿಯವರಿಗೆ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಟಿವಿ ನ್ಯೂಸ್ 18 ಚಾನೆಲ್ನವರು ಮಾಡಿದಂಥ ಈ ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದನ ಕೊಡಬೇಕು ಅಂತ ಹೇಳುವಂಥ ಬೇಡಿಕೆಗಳನ್ನು ಕೂಡ ಪ್ರಧಾನಮಂತ್ರಿಯವರ ಮುಂದೆ ಇಡ್ತೇವೆ. ಖಂಡಿತ ಈ ಒಂದು ಅಭಿಯಾನ ಯಶಸ್ವಿ ಆಗ್ತದೆ ಮತ್ತು ಸಿದ್ಧಗಂಗಾ ಸ್ವಾಮಿಗಳು ಭಾರತ ರತ್ನ ಪ್ರಶಸ್ತಿಗೆ ಪಾತ್ರ ಆಗ್ತಾರೆ, ಪುರಸ್ಕೃತರಾಗ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ದೇವರಿಗೆ ಭಾರತ ರತ್ನ ಅನ್ನೋ 6 ಕೋಟಿ ಕನ್ನಡಿಗರ ಕೂಗಿಗೆ ನ್ಯೂಸ್ 18 ಕನ್ನಡ ಧ್ವನಿಯಾಗಿದೆ. ನಾಡಿನ ಜನರ ಕೂಗನ್ನ, ಆಶಯವನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿದೆ. ಕನ್ನಡಿಗರ ಒಕ್ಕೊರಲಿನ ಧ್ವನಿಗೆ ಪ್ರಧಾನಿ ಮೋದಿಯವರು ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸವೂ ಇದೆ. ಯಾಕಂದ್ರೆ ಶಿಕ್ಷಣ ಕ್ರಾಂತಿಯ ಸಂತ, ಅನ್ನ, ಅಕ್ಷರ, ಆಶ್ರಯ ಎಲ್ಲವನ್ನೂ ಉಚಿತವಾಗಿ ನೀಡಿದ ದೇವರು, 10 ಲಕ್ಷಕ್ಕೂ ಹೆಚ್ಚು ಜನರ ಬಾಳು ಬೆಳಗಿದ ದೇವರಿಗೆ ಭಾರತ ರತ್ನ ನೀಡೋದ್ರಿಂದ ಪ್ರಶಸ್ತಿಯ ಗರಿಮೆಯೇ ಹೆಚ್ಚಾಗುತ್ತೆ.